ಇದೆ. ಸೊ ತುಂಬಾನೇ ಖುಷಿ ಆಯಿತು. ಒಂದೊಂದು ಡೈಲಾಗು ಫೀಲ್ ಮಾಡ್ತಾ ಇದ್ರು, ತುಂಬಾನೇ ಕಿರ್ಚ್ತಾ ಇದ್ರು ಆಡಿಯನ್ಸ್. ಸೊ ಸಖತ್ ಖುಷಿ ಆಯಿತು, ತುಂಬ ಎಮೋಷ್ನಲ್ ಆಗಿದ್ದೀನಿ. ಸೊ ಸಿನಿಮಾ ಈಗ ಫಸ್ಟ್ ಶೋ ಮುಗಿದಿದೆ. ಸೊ ನನಗೆ ಅವ್ರು ಕೊಡ್ತಾ ಇದ್ದಿದ್ದು ಸೌಂಡ್ ಇದ್ರಲ್ಲಿ ಗೊತ್ತಾಗೋಯ್ತು, ದಿಸ್ ಫಿಲಮ್ ವಿಲ್ ಬಿ ಶೂರ್ ಶಾರ್ಟ್ ಫಿಲಮ್ ಅಂತ. ನಾನು ಏನು ಅನ್ಕೊಂಡು ಮಾಡಿದ್ದು ಅದು ಹಂಗೆ ಆಗಿದೆ. ಸೊ ನನ್ನ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮೇಯ್ನ್ ಪ್ರೊಡ್ಯೂಸರು. ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೂ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. ಸೊ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರು ಇನ್ವೆಸ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ ಬಂದಿದೆ. ನನ್ನ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನು ಮೇಲೆ ಜನರಿಗೆ ತಲುಪಿಸಿ, ಜನರು ಒಂದ್ಸರಿ ಬಂದು ಈ ಸಿನಿಮಾ ನೋಡಿದ್ರೆ 100% ಕನ್ನಡ ಇಂಡಸ್ಟ್ರಿಗೆ ಇವಾಗಿನ ಪರಿಸ್ಥಿತಿಗೆ ಸರ್ವೈವಲ್ ಸಿನಿಮಾ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲ ಕನ್ನಡ ಜನತೆ ಹೊಸಬನ್ ಸಿನಿಮಾ ಅಂತ ಕಡೆಗಣಿಸ್ಬೇಡಿ, ಒಂದ್ಸರಿ ಬಂದು ಥಿಯೇಟ್ರಲ್ಲಿ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡ ಅಂತ ಸಿನಿಮಾ ಇದೆ. ಇಲ್ಲ ಮೇಡಮ್, ನಮ್ಮದು KRG ಸಂಸ್ಥೆನೇ. ಯೋಗಿ ಸರ್, ಕಾರ್ತಿಕ್ ಸರ್ ಮಾತಾಡಿದ್ದಾರೆ. ಒಳ್ಳೆ ಸ್ಕ್ರೀನ್ ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬಳ್ಳಾರಿ, ಗದಗ ಏನೇನು ಬೇಕೋ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಸೊ ಖುಷಿ ಇದೆ. ಬೇರೆ ಜನರು ನೀವೇನು ನೋಡಿದ್ರಲ್ಲ, ಕಾಮಿಡಿ ಜನರು, ಇದು ಒಂದು ಎಮೋಷ್ನಲ್. ಹಾಯ್, ನಮಸ್ತೆ.
ನಮಸ್ಕಾರ. ಹೇಗನ್ಸು ಸಿನಿಮಾ? ನೀವೆಲ್ಲರೂ ನೋಡಿದ್ದೀರಲ್ವಾ? ಸೊ ಅದೇ ಎಲ್ಲ ಬರವಣೆ ಮಾಡಿ ಹೀರೋ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಒಂದು ಫ್ಲೋ ಇತ್ತು ಸಿನಿಮಾದಲ್ಲಿ, ಕಂಪ್ಲೀಟ್ ಒಂದು ರೊಮ್ಯಾನ್ಸ್ ಆಗಲಿ, ಇಮೋಷನ್ಸ್ ಆಗಲಿ ಎಲ್ಲನೂ ಒಳ್ಳೆ ರೀತಿ ಕ್ಯಾರಿ ಮಾಡ್ಕೊಂಡು ತೋರಿಸಿದ್ದಾರೆ. ಈಗ ಸಿನಿಮಾ ಆಗಲೇ ಸಿಲ್ವರ್ ಸ್ಕ್ರೀನ್ ಮೇಲೆ ಎಲ್ಲ ಕಡೆ ನಾವು ಮಿಂಚ್ತಾ ಇದ್ದೀವಿ. ಈಗ ನೀವೇ ಎಲ್ಲ ಕಡೆ ವರ್ಡ್ ಟು ವರ್ಡ್ ಮೌತ್ ಎಲ್ಲ ಕಡೆ ಪ್ರಚಾರ ಆಗಬೇಕು. ಆಲ್ಮೋಸ್ಟ್ ಐ ಥಿಂಕ್ ನಾನು ಆಡಿಯನ್ಸಲ್ಲಿ ಕೂತಿರುವಾಗ ನಾವು ಪ್ರತಿಯೊಂದು ರಿಯಾಕ್ಷನ್ಸ್ ನಾವು ನೋಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನನಗಂತೂ ಪರ್ಸ್ನಲಿ ನನಗೆ ತುಂಬ ಒಂದು ಇಮೋಷ್ನಲ್ ಫ್ಲೋ ಇತ್ತು. ಬಿಕಾಸ್ ಐ ಡೋಂಟ್ ನೋ, ನನಗೆ ಒಂದು ಅಂಶ ಇರುತ್ತಲ್ಲ ಒಂದು ಕಥೆಯಲ್ಲಿ, ಅದು ನನಗೆ ನಾನೇ ಅಂತ ಅನಿಸ್ತು. ಅಫ್ಕೋರ್ಸ್ ರಿಯಾ ಕ್ಯಾರೆಕ್ಟರ್ಗೂ ಒಂದು ಒಳ್ಳೆ ರೇಂಜ್ಗೆ ತೋರಿಸಿದ್ದಾರೆ. ಆ್ಯಂಡ್ ಐ ಟು ಥ್ಯಾಂಕ್ ದ ಎಂಟೈರ್ ಟೀಮ್. ಏನಿಲ್ಲ ಅಷ್ಟೇ, ಈಗ ಹೊಸೊಬ್ರು ಸಿನಿಮಾ ಅಂದ ತಕ್ಷಣ ತುಂಬ ಸಂಕೋಚ ಪಡ್ತೀರಲ್ವ, ಸಿನಿಮಾ ನೋಡಬಾರ್ದು ಅಂತ ಜನರು ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ಆಡಿಯನ್ಸ್ ಪ್ರತಿಯೊಂದು ರಿಯಾಕ್ಷನ್ಸ್ ನೀವೇ ನೋಡಿರ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಸಿನಿಮಾ. ಈಗ ನೀವೇ ಆಡಿಯನ್ಸ್, ನಿಮ್ಮ ಮೇಲೆ ನಾವು ನೋಡ್ತಾ ಇದ್ದೀವಿ. ಸೊ ಸಿನಿಮಾ ರಿಲೀಸ್ ಆಗಿದೆ, ಬನ್ನಿ ನೋಡಿ, ಆರಿ ಅರಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆಪ್ಪ, ಎಲ್ಲರಿಗೂ ನಮಸ್ತೆ. ಪಿಕ್ಚರ್ ನೀವು ನೋಡಿದ್ದೀರಾ, ನಾನು ನೋಡಿದೆ, ತುಂಬ ಎಮೋಷನಲ್ ಆಗಿತ್ತು. ದಯವಿಟ್ಟು ನಮ್ಮ ಕನ್ನಡ ಜನತೆ ಕೇಳ್ಕೊಂಬೋದು ಒಂದೇ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ. ದಯವಿಟ್ಟು ನೀವು ಬಂದು ಆರೈಸಬೇಕಂದು ನಿಮ್ಮಲ್ಲಿ ನಮ್ಮ ಕನ್ನಡ ಜನತೆಗೆ ಮನವಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲ ನೋಡಿದೀರ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಇನ್ಮೇಲೆ ನಿಮ್ಮ ಕೈಲಿರೋದು, ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸಿ. ನಾವು ಒಂದು ಟೀಮ್ ಆಗಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಹೌದು, ಒಂದು 2 ವರ್ಷದ ಹಾರ್ಡ್ ವರ್ಕು. ಪ್ಲೀಸ್ ಡೆಫಿನೆಟ್ಲಿ ನಿಮಗೆ ಇದೇ ಕೇಳ್ಕೊಳ್ತಾರೆ, ಸಿನಿಮಾ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಅದನ್ನು ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮುಖ್ಯವಾಗಿ ನಮ್ಮ ಗುರುಪ್ರಸಾದ್ ಸರ್, ನಮ್ಮ ಸಿನಿಮಾದ DOP ಅವರು. ಸೊ ಅದ್ಭುತವಾಗಿ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಒಳ್ಳೆ ಫೋಟೋ ಫ್ರೇಮ್ ಇದ್ದಂಗೆ ಆ ಥರ ತೋರಿಸಿದ್ದಾರೆ. ಸೊ ಇವ್ರ ಎಫರ್ಟ್ಸ್ ತುಂಬ ಇದೆ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪರ್ಸನ್. ನನ್ನ ಸಿನಿಮಾ ಇವತ್ತು ಈ ಕ್ವಾಲಿಟಿ ಬರೋಕ್ಕೆ ಇವರು ಒನ್ ಆಫ್ ದ ಮೇನ್ ರೀಸನ್. ನಮ್ಮ ಡೈರೆಕ್ಟ್ರು ಅಲ್ಲಿ ಬ್ಯುಸಿ ಇದ್ದಾರೆ, ಅವ್ರನ್ನೂ ಒಂದು ಸರಿ. ಆ್ಯಂಡ್ ಲಾಸ್ಟ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಸಿನಿಮಾನ ದಯವಿಟ್ಟು ಜನರಿಗೆ ತಲುಪಿಸಿ. ಜನರಿಗೆ ಒಂದು ಸ್ವಲ್ಪ ಹೋದರೆ ದಿಸ್ ಸಿನಿಮಾ ಅಗೇನ್ ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿಗೆ ಸರ್ವೈವಲ್ ಆಗುತ್ತೆ. ಶೂರ್ ಶಾರ್ಟ್ ಸಕ್ಸಸ್ ಆಗಬೇಕು, ಹಿಟ್ ಆಗಲೇಬೇಕು ಅಂತ ಮಾಡಿರೋ ಸಿನಿಮಾ. ಸೊ ದಯವಿಟ್ಟು ಒಂದು ಸರಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ಏನಿದೆ ಅಂತ ನೋಡಿ. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಅವ್ರೆಲ್ಲರಿಗಿಂತ ಅಪ್ಪನಾಗ ನಾವು ಸಿನಿಮಾ ಮಾಡಿದ್ದೀವಿ. ಕಂಟೆಂಟಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ. ದಯವಿಟ್ಟು ಒಂದು ಸರಿ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟ್ರು ಅದ್ಭುತವಾದ ಒಂದು ಪರ್ಸನಾಲಿಟಿ ಪರ್ಸನ್ನು, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪರ್ಸನ್ನು, ಎಮೋಷನ್ನ ತುಂಬ ಚೆನ್ನಾಗಿ ಕ್ಯಾಚ್ ಮಾಡೋಂಥ ಡೈರೆಕ್ಟ್ರು. ಮತ್ತು ನೀವು ನೋಡಿದ್ದೀರಾ, ಅದರಲ್ಲಿ ಇವ್ರದ್ದು ಶ್ರಮ ತುಂಬಾ ಇದೆ. ಹೇಳಿ ಸರ್. ನಾವೆಲ್ಲ ನೀವೇ ಹೇಳ್ಬಿಟ್ರಲ್ಲ ಸರ್. ಸರ್ ಒಳ್ಳೆ ಅಂದರೆ ನಿರ್ಮಾಪಕರು ಮತ್ತು ಕಥೆಗಾರರು ಕಿರಣ್ ಅವರು, ಅವ್ರ ಕಥೆಗೆ ನಾನು ಜೀವ ತುಂಬಿದ್ದೀನಿ ಅಂತ ಅಂದರೆ ಅದೇ ನನ್ನ ಸಕ್ಸಸ್ಸು. ಸೊ ಆ ಪಾತ್ರಗಳನ್ನ ತುಂಬ ಚೆನ್ನಾಗಿ ಒಳ್ಳೆ ಎಲ್ಲ ಕಲಾವಿದರುಗಳನ್ನು ಅದು ಜೀವಿಸಿದ್ರಿಂದ ಸೊ ಆ ಸಿನಿಮಾ ಬಗ್ಗೆ ಎಲ್ಲರೂ ಇವಾಗ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ನಿಮ್ಮ ಹಣ ಮತ್ತು ಸಮಯಕ್ಕೆ ಯಾವುದೇ ರೀತಿಯಾದಂಥ ಮೋಸ ಇಲ್ಲ. ಸೊ ಈ ಲೈಫ್ನ ವ್ಯಾಲ್ಯೂಸ್ ಇದೆ, ಅಂದರೆ ಮೌಲ್ಯ ಇರುವಂಥ ಕತೆ. ದಯಮಾಡಿ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಲಾಸ್ಟಲ್ಲಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸ ಅಂತ ಕನ್ನಡದ ಲೈಫ್ ಟುಡೇ ಬಂದಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್.